Hi friends, welcome back to my channel and welcome to one more new video. ಸೊ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ, ನನ್ನ ಚಾನಲಲ್ಲಿರೋ ಬೇರೆ ವೀಡಿಯೋಸ್ಗಳನ್ನು ಹೋಗಿ ಒಮ್ಮೆ ನೋಡಿ ಅಂತ ಕೇಳ್ಕೊತೀನಿ. ಸೊ ಅದರಲ್ಲಿರೋ ವೀಡಿಯೋಸ್ಗಳು ಕೂಡ ತುಂಬ ಯೂಸ್ಫುಲ್ ಆಗಿರುತ್ತೆ ಆ್ಯಂಡ್ ನಿಮ್ಗೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಭಾವಿಸ್ತೀನಿ. ಆ್ಯಂಡ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ವರಮಹಾಲಕ್ಷ್ಮಿ ಶಾಪಿಂಗ್ ಸೀರೀಸ್ನ ಮಾಡ್ತಾ ಇದ್ದೀನಿ. ಸೊ ಸ್ಯಾರಿ ಶಾಪಿಂಗ್ ಆಗಿರಬಹುದು ಆ್ಯಂಡ್ ಡೆಕೋರ್ ಐಟಮ್ಸ್ ಆಗಿರ್ಬೋದು, ವರಮಹಾಲಕ್ಷ್ಮಿ ಅಮ್ಮನವ್ರನ್ನ ಕೂರ್ಸೋಕ್ಕೆ ಏನೇನು ಐಟಮ್ಸ್ ಬೇಕು ಎಲ್ಲದನ್ನೂ ಒಂದು ಡೀಟೇಲಾಗಿ ವೀಡಿಯೋಸ್ ಮಾಡಿದ್ದೀನಿ. ಆ್ಯಂಡ್ ಎಷ್ಟು ಶಾಪಿಂಗ್ ಮಾಡಿದ್ರು ಮುಗಿತಾನೆ ಇಲ್ಲ ಅಂತಲೇ ಹೇಳ್ಬೋದು. ಐ ಹೋಪ್ ದಿಸ್ ವಿಲ್ ಬಿ ದ ಲಾಸ್ಟ್ ಶಾಪಿಂಗ್ ವಿಡಿಯೋ ಅನ್ಕೋತೀನಿ ಫಾರ್ ವರಮಹಾಲಕ್ಷ್ಮಿ. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಕೋಡಿಯಾಳಕ್ಕೆ ಹೋಗಿ ವರಮಹಾಲಕ್ಷ್ಮಿಗೆ ಅಂತ ಸ್ಯಾರಿ ತೊಗೊಂಡು ಬಂದಿದ್ದೆ, ಅದ್ರ ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಎಷ್ಟೋ ಜನ ಕೇಳ್ತಾ ಇದ್ದೀನಿ ನಾನು ಯಾವ ಸ್ಯಾರಿ ತೊಗೊಂಡೆ ಅಂತ ತೋರಿಸಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಈ ವಿಡಿಯೋ ಒಂದು ಸ್ವಲ್ಪ ಬಿಟ್ಸ್ ಆ್ಯಂಡ್ ಪಾರ್ಟ್ಸಲ್ಲಿ ಇರುತ್ತೆ. ಯಾಕೆಂತಂದರೆ ಸುಮಾರಷ್ಟು ವೀಡಿಯೋಸ್ನ ನಾನು ಶೂಟ್ ಮಾಡಿ ಇಟ್ಟಿದ್ದೆ. ಲೈಕ್ ಅಮ್ಮ ಮತ್ತು ಅಕ್ಕನ ಜೊತೆ ಹೋಗಿ ವರಮಹಾಲಕ್ಷ್ಮಿ ಶಾಪಿಂಗ್ ಮಾಡಿದ್ದೀನಿ ಆ್ಯಂಡ್ ಸ್ಯಾರಿ ಶಾಪಿಂಗ್ ಮಾಡಿದ್ದೀನಿ. ಆ್ಯಂಡ್ ಇನ್ನೂ ಸ್ವಲ್ಪ ಐಟಮ್ಸ್ ಬೇಕಿತ್ತು ನನಗೆ, ಅದನ್ನು ಕೂಡ ಹೋಗ್ಬಿಟ್ಟು ಈ ಸಲ ಜಯನಗರದಲ್ಲಿ ಕೂಡ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ವಿಚ್ ಇಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಶಾಪಿಂಗ್ ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ತೀನಿ. ಸೊ ಪ್ರೈಸ್ ವೈಸ್ ಡೀಟೇಲ್ಸ್ ಕೂಡ ಕೊಡ್ತೀನಿ. ಸೊ ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಮೊದಲನೇದಾಗಿ ನಾನು ಕೋಡಿಯಾಲದಿಂದ ಸ್ಯಾರೀಸ್ನ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ನಲ್ವಾ, ನೋಡಿ ರವಿ ಪ್ರಕಾಶ್ ಸಿಲ್ಕ್ಸ್. ಸೊ ಏನೇನು ತೊಗೊಂಡು ಬಂದೆ ಅಂತ ಒನ್ ಆಫ್ಟರ್ ಒನ್ ತೋರಿಸ್ತೀನಿ. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಮಾತ್ರ ಆ್ಯಂಡ್ ವೆರಿ ವರ್ತ್ ಇಟ್ ಅಂತಲೇ ನಾನು ಹೇಳ್ತೀನಿ. ಸೊ ಫಸ್ಟ್ ಸ್ಯಾರಿ ಬಂದ್ಬಿಟ್ಟು ನಾನು ತೊಗೊಂಡಿದ್ದು ಈ ಥರ ಸಾಫ್ಟ್ ಸಿಲ್ಕ್ ಸ್ಯಾರಿ ಆ್ಯಂಡ್ ದಿಸ್ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು. ಸೊ ದಿಸ್ ಪರ್ಪಲ್ ವಿತ್ ಒಂಥರ ಮೇಥಿ ಎಲ್ಲೋ ಇದೆ, ಇದು ಆ ಶೇಡಲ್ಲಿ ಇರೋದಕ್ಕೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಫುಲ್ ಸ್ಯಾರಿ ಬುಟ್ಟ ಇದೆ. ಸೊ ಇದು ತುಂಬ ಈಸಿ ಟು ವೇರ್ ಆಗಿರುತ್ತೆ. ನನಗೆ ಸ್ಯಾರಿ ಉಟ್ಕೊಳ್ಳೋಕ್ಕೆ ಕಷ್ಟ ಸ್ವಲ್ಪ ಬರೋದಿಲ್ಲ. ಸೊ ನಾನಾಗೆ ಉಟ್ಕೋಬೇಕು ಅಂತ ಟೈಮ್ ಬಂದಾಗ ಡೆಫಿನೆಟ್ಲಿ ಐ ವಿಲ್ ಗೋ ಫಾರ್ ದಿಸ್ ಅನ್ಸುತ್ತೆ. ಈಸಿ ಬ್ರೀಸಿ ಆಗಿರುತ್ತಲ್ವಾ. ಸೊ ಒಂದಿರಲಿ ಅಂತ ಹೇಳ್ಬಿಟ್ಟು ಈ ಥರ ಒಂದು ಸಾಫ್ಟ್ ಸಿಲ್ಕ್ ಸ್ಯಾರಿ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಅಮ್ಮನಿಗೆ ಅಂತ ಹೇಳಿ ಈ ಥರ ಇವಾಗ ಕಲಂಕಾರಿ ಸ್ವಲ್ಪ ಟ್ರೆಂಡಲ್ಲಿದೆ ಅಲ್ವಾ. ಸೊ ಈ ಥರ ಒಂದು ಸ್ಯಾರಿ ಕೂಡ ತೊಗೊಂಡು ಬಂದಿದ್ದೀನಿ. ಅಮ್ಮಗಳಿಗೆ ಅಥವಾ ಈವನ್ ನಮಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಈ ಕಲರ್ ಕಾಂಬಿನೇಷನ್ ಕೂಡ ಇದು ಲೈಟ್ ವಿತ್ ಡಾರ್ಕ್ ಕಾಂಬಿನೇಷನ್ ಮಾಡಿದಾರಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ದಿಸ್ ವರ್ಕ್ ನೋಡಬೇಕು ನೀವು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹುಡುಗಿ ಡಿಸೈನ್, ನನಗೆ ತುಂಬ ಇಷ್ಟ ಆಯಿತು. ಸೊ ಯಾ, ದಿಸ್ ಇಸ್ ಮೈ ಸೆಕೆಂಡ್ ಸ್ಯಾರಿ. ಆ್ಯಂಡ್ ಫೈನಲಿ ರಿವೀಲಿಂಗ್ ಮೈ ವರಮಹಾಲಕ್ಷ್ಮಿ ಸ್ಯಾರಿ. ಯಾ, ಇದು ಲೈನ್ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಹೇಳ್ತಾರಲ್ಲ, ಲೈನ್ ಡಿಸೈನಲ್ಲಿ ತೊಗೊಂಡು ಬಂದಿದ್ದೀನಿ. ನನ್ನ ಹತ್ರ ಈ ಪಿಂಕ್ ಇರಲಿಲ್ಲ, ಒಂಥರ ಮೆಜೆಂಟಾ ಕಲರ್ ಅಂತ ಹೇಳ್ಬೋದು. ಸೊ ಕ್ಯಾಮ್ರಾದಲ್ಲಿ ಬೇರೆ ಥರ ಕಾಣಿಸ್ತಾ ಇರ್ಬೋದು, ಬಟ್ ಇದು ಮೆಜೆಂಟಾ ಅಂತ ಹೇಳ್ಬೋದು ಆ್ಯಂಡ್ ವಿತ್ ಬ್ಲೂ ಕಾಂಬಿನೇಷನ್. ಸೊ ನನಗೆ ತುಂಬ ಇಷ್ಟ ಆಯಿತು. ಹಾಕ್ಕೋಬಾರ್ದು ಮೈ ಮೇಲೆ ಇವಾಗ, ಬಟ್ ಹಾಕೊಂಡ್ರೆ ಮಾತ್ರ ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇದು ನೋಡಿ, ಇಲ್ಲಿ ಬ್ಲೌಸ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲೇ ಒಂದೊಂದು ಮೈಸೂರು ಸ್ಯಾರೀಸಲ್ಲಿ ಬ್ಲೌಸ್ ಬರೋದಿಲ್ಲ, ಬಟ್ ಇದರಲ್ಲೇ ಬ್ಲೌಸ್ ಕೂಡ ಬಂದಿದೆ. ಆ್ಯಂಡ್ ಈ ಥರ ಕಾಂಬಿನೇಷನಲ್ಲೇ ಬೇಕು ಅಂತ ಇತ್ತು ನನಗೆ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಾಗ. ಸೊ ದಿಸ್ ಇಸ್ ಇಟ್. ಇದಕ್ಕೆ ಒಂದು ಸ್ವಲ್ಪ ಫುಲ್ ಡಿಸೈನರ್ ವರ್ಕ್ ಮಾಡಿಬಿಟ್ಟು ಬ್ಲೌಸ್ ಸ್ಟಿಚ್ ಮಾಡಿಸಿದ್ರೆ ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದನ್ನೇ ಈ ಸಲ ವರಮಹಾಲಕ್ಷ್ಮಿಗೆ ಡ್ರೇಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ನೋಡೋಣ ಅಷ್ಟರೊಳಗಡೆ ಪ್ಲ್ಯಾನ್ಸ್ ಏನೇನು ಆಗತ್ತೆ ಅಂತ. ಆ್ಯಸ್ ಆಫ್ ನೌ ಇದೇ ಉಡಿಸ್ಬೇಕು ಅಂತ ನನ್ನ ಮೈಂಡಲ್ಲಿ ಅಂತೂ ಇದೆ. ಅಷ್ಟು ಇನ್ನೂ ಒಂದಿಷ್ಟು ನನಗೆ ಡೆಕೋರ್ ಐಟಮ್ಸ್ ಬೇಕಿತ್ತು. ಇನ್ನೂ ಸ್ವಲ್ಪ ಅಮ್ಮನೂ ಕೂಡ ಬೇಕು ಅಂತ ಹೇಳಿದರು, ಅವ್ರಿಗೂ ಕೂಡ ಶಾಪ್ ಮಾಡಬೇಕಂತ. ಈ ಸಲ ಚಿಕ್ಕಪೇಟೆಗಂತೂ ಹೋಗೋಕ್ಕಾಗೋದಿಲ್ಲ ಅಂತ ಗೊತ್ತಾಯಿತು. ಎಲ್ಲರದ್ದು ವೀಡಿಯೋಸ್ ನಾನು ಕೂಡ ನೋಡ್ತಾ ಇದ್ದೆ, ಸಿಕ್ಕಾಪಟ್ಟೆ ಕ್ರೌಡ್ ಇರತ್ತಂತೆ. ಹೋದ್ರೆಲ್ಲ ಯಾಕಪ್ಪ ಹೋದ್ವಿ ಅಂತ ಅನಿಸ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ರಲ್ವ. ಸೊ ಹಾಗೆ ನಾನು ಬೇರೆ ಯೂಟ್ಯೂಬ್ ವೀಡಿಯೋಸ್ನೆಲ್ಲ ನೋಡಿ ಇನ್ಫಾರ್ಮೇಷನ್ ತಿಳ್ಕೊತೀನಿ. ಹಾಗೆ ನನ್ನ ಚಾನಲಲ್ಲೂ ಕೂಡ ಎಷ್ಟು ಸಾಧ್ಯನೋ ಅಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ಐ ಡಿಸೈಡೆಡ್ ಇಲ್ಲ, ನನಗೆ ಹೋಗೋಕ್ಕಂತೂ ಆಗೋದಿಲ್ಲ. ನಾನು ತುಂಬ ಮುಂಚೆ ಹೋಗಿದ್ದೆ, ಆವಾಗ ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು. ಇವಾಗ ಹಬ್ಬ ಹತ್ರ ಬಂದಾಗೂ ತುಂಬ ಕ್ರೌಡ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಆ ಕ್ರೌಡಲ್ಲಿ ಹೋಗ್ಬಿಟ್ಟು ಶಾಪಿಂಗ್ ಮಾಡೋದಾಗಲಿ ಅವ್ರು ನೀಟಾಗಿ ರೆಸ್ಪಾನ್ಸ್ ಕೂಡ ಮಾಡೋದಿಲ್ಲ. ನಮಗೆ ಪೇಷನ್ಸಿಂದ ತೋರಿಸೋದು ಇಲ್ಲ ಆ್ಯಂಡ್ ನಮಗೆ ನೋಡೋಕ್ಕೂ ಆಗೋದಿಲ್ಲ. ಇದೆಲ್ಲ ಯಾಕಪ್ಪ ಬೇಕು ಅಂತೇಳಿ ಈ ಸಲ ಜಯನಗರಕ್ಕೆ ಹೋಗೋಣ ಅಂತ ಜಯನಗರಕ್ಕೆ ಹೋಗಿ ಸ್ವಲ್ಪ ಡೆಕೋರ್ ಐಟಮ್ಸ್ ಬೇಕಾಗಿದ್ದನ್ನ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ.
ಸೊ ಇದು ಉಡಿಯಲ್ಲಿ ನಾವು ಅರ್ಶಿನ ಕುಂಕುಮ ಅಂತ ಇಡ್ತೀವಲ್ಲ, ಸೊ ಅದಕ್ಕೆ ನನಗೆ ವರ್ಷ ನಮ್ಮ ಅಮ್ಮನಿಗೆ ತುಂಬ ಇಷ್ಟ. ಏನಾದರೂ ವರ್ಷಕ್ಕೆ ಹೊಸ ಥರ ಇಡಬೇಕು ಅಂತ, ರೆಡಿ ಮಾಡಬೇಕು ಉಡಿ ಅಂತ ಇಷ್ಟ ಆಗುತ್ತೆ. ಅವ್ರು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತಾರೆ, ಅರ್ಶಿನ ಕುಂಕುಮದ ಪ್ಯಾಕೆಟ್ಸ್ ಏನಾದ್ರು ಡಿಫ್ರೆಂಟ್ ಡಿಸೈನ್ ಬಂದಿದೆಯಾ ನೋಡು ಅಂತ. ಸೊ ಲಾಸ್ಟ್ ಟೈಮ್ ಎಲ್ಲ ಬ್ಲೌಸ್ ಜಾಕೆಟ್ ಜೊತೆಗೆಲ್ಲ ಅರ್ಶಿನ ಕುಂಕುಮ ಸ್ಟಿಚ್ ಮಾಡಿರ್ತಾ ಇದ್ರು, ಆ ಥರದ್ದೆಲ್ಲ ಇತ್ತು. ಬಟರ್ಫ್ಲೈದಿತ್ತು, ಅದನ್ನೆಲ್ಲ ಕೊಟ್ಟಿದ್ವಿ. ಸೊ ಈ ಸಲ ಈ ಥರ ಪುಟ್ಟಿಯಲ್ಲಿ ಅರ್ಶಿನ ಕುಂಕುಮ ಮಾಡಿದ್ದಾರೆ ನೋಡಿ, ಇದೆಲ್ಲ ಅರ್ಶಿನ ಕುಂಕುಮ ಇದೆ. ಸೊ ಇದನ್ನು ತೊಗೊಂಡು ಬಂದಿದ್ದೀನಿ. ಇದು 25 ಪೀಸಸ್ಸಿಂದು ಪ್ಯಾಕೆಟ್ ಇತ್ತು, ಇದಕ್ಕೆ 300 ರುಪೀಸ್. ಸೊ 1 ಪೀಸ್ ಲೈಕ್ 12 to 15 ರುಪೀಸ್. ಆ್ಯಂಡ್ ಇದು ಫುಲ್ ಪ್ಯಾಕೆಟ್ ತೊಗೋಬೇಕಾಗುತ್ತೆ. ಸೊ ಇದನ್ನು ತೊಗೊಂಡು ಬಂದಿದ್ದೀನಿ. ಸೊ ಇನ್ನೊಂದು ಈ ಥರ ಲಕ್ಷ್ಮಿ ಉಟ್ಸೋಕ್ಕೆ ಅಂತ ಹೇಳಿ ಇದು ನೋಡ್ಬಿಟ್ಟು ಏನೋ ತುಂಬ ಇಷ್ಟ ಆಯಿತು ನನಗೆ. ಸೊ ಪ್ರಿಟಿಯಾಗಿದೆ, ತುಂಬ ಕ್ಯೂಟ್ ಆಗಿದೆ ನೋಡಿ. ಇದು ಕಲರ್ ಕಾಂಬಿನೇಷನ್ ಆಗಲಿ ಆ್ಯಂಡ್ ದ ವರ್ಕ್ ಆನ್ ದ್ಯಾಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಇದು ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಲೈಕ್ ಆಯಿತು ಅಂತ ತೊಗೊಂಡು ಬಂದೆ ನಾನು. ಸೊ ನೋಡೋಣ, ಒಂದೊಂದು ಟೈಮ್ ಒಂದೊಂದು ಥರ ಡ್ರೇಪ್ ಮಾಡ್ಬೋದಲ್ವಾ. ಸೊ ಅದಕ್ಕೆ ಇದನ್ನು ತೊಗೊಂಡು ಬಂದಿದ್ದೀನಿ. ಇದು 180 ರುಪೀಸ್ ಇತ್ತು. ಸೊ ಪರ್ಸ್ನಲಿ ವಾಟ್ ಐ ಫೀಲ್ ಅಂತ ಅಂದರೆ, ಚಿಕ್ಕಪೇಟೆ ಇದೆಯಲ್ಲ ಅದು ಸ್ವಲ್ಪ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ. ಅಲ್ಲೆಲ್ಲ ಹೋಲ್ಸೇಲ್ ಮಾರ್ಕೆಟಿಂಗ್ ಮಾಡ್ತಾರೆ. ಸೊ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ. ಬಟ್ ಇಫ್ ಯು ಗೋ ಟು ಜಯನಗರ್ ಎಲ್ಲದು ಅವೈಲೇಬಲ್ ಇರುತ್ತೆ, ಇಂಥದ್ದು ಇರಲ್ಲ ಅಂತಲ್ಲ. ಬಟ್ ಸ್ವಲ್ಪ ಅವ್ರಿಗಿಂತ ಸ್ವಲ್ಪ ಜಾಸ್ತಿ ಪ್ರೈಸ್ ಇರ್ತಾರೆ, ಆಬ್ವಿಯಸ್ಲಿ ಬಿಕಾಸ್ ದೇ ಆರ್ ರಿಟೇಲರ್ಸ್. ಸೊ ಯಾ, ಬಟ್ ಓಕೆ, ಯಾರಿಗೆಲ್ಲ ಚಿಕ್ಕಪೇಟೆ ಹೋಗೋಕ್ಕಾಗತ್ತೆ ಹೋಗ್ಬೋದು, ಇಲ್ಲಪ್ಪ ಅಲ್ಲಿ ತನಕ ಹೋಗೋಕ್ಕಾಗಲ್ಲ ಅನ್ನೋರು ಜಯನಗರದಲ್ಲಿ ಕೂಡ ಹೋಗಿ ಶಾಪಿಂಗ್ ಮಾಡ್ಬೋದು. ಸೊ ನಮ್ಮ ಲಿಸ್ಟಲ್ಲಿ ಏನಿರುತ್ತೆ ಪ್ರತಿಯೊಂದು ಸಿಗುತ್ತೆ ಕೂಡ, ಇಂಥ ಸಿಕ್ಕಲ್ಲ ಅಂತ ಹೇಳಲ್ಲ. ಆ್ಯಂಡ್ ಈ ಥರ ಒಂದು ಇರಲಿಲ್ಲ ನನ್ನ ಹತ್ರ. ಸೊ ಕಾಯಿ ಮೇಲೆ ಹಾಕಿ ಇಲ್ಲೆಲ್ಲ ಅದು ಸೆರಗು ಬಿಡೋಕ್ಕಾಗಲಿ ಸೀರೆದು ಅಥವಾ ಹೂಗಳನ್ನೆಲ್ಲ ಹಾಕೋಕ್ಕೆ ನೀಟಾಗಿರುತ್ತೆ ಅಂತ. ಇಲ್ಲಾಂದರೆ ಸುಮ್ಮನೆ ಏನೇನೋ ಹಾಕಿ ಸರ್ಕಸ್ ಮಾಡಬೇಕು. ಈ ಥರದ್ದು ಒಂದು ಇದ್ಬಿಟ್ರೆ ಈಸಿಯಾಗಿ ನಾವು ಡ್ರೇಪ್ ಮಾಡ್ಬೋದು, ಸ್ಯಾರಿ ಸೆರಗೆಲ್ಲ ಹಾಕ್ಬೋದು, ಹಾರಗಳು ಹಾಕ್ಬೋದು, ಚೆನ್ನಾಗಿ ಅಲಂಕಾರ ಮಾಡ್ಬೋದಲ್ಲ. ಸೊ ಅದಕ್ಕೊಂದು ಆ ಥರದೊಂದು ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟ್ ಈ ಥರ ಹೊಸದು ಬಂದಿದೆ ಇವಾಗ ಏನೋ ಮಾರ್ಕೆಟಲ್ಲಿ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೋಡ್ತಿದ್ದಂಗೆ. ಇದು ಏನು ಅಂತಂದರೆ ಅರ್ಶಿನ ಕುಂಕುಮ. ಇಲ್ಲಿ ನೋಡಿ, ಯೆಲ್ಲೋ ಆ್ಯಂಡ್ ರೆಡ್ ಇದೆಯಲ್ಲ. ಸೊ ಇದು ಅರ್ಶಿನ ಕುಂಕುಮ. ಸೊ ಬಾಗಿಲು ಇರುತ್ತಲ್ವ, ಬಾಗಿಲು ಹೊಸಲಿಗೆ ಸೈಡಿಗೆ ನಾವೆಲ್ಲ ಯೂಶ್ವಲಿ ಹಚ್ತೀವಲ್ವ ಅರ್ಶಿನ ಕುಂಕುಮ. ಸೊ ಇದೊಂಥರ ಡಿಸೈನರ್ ಆಗಿರುತ್ತೆ ಆ್ಯಂಡ್ ಪರ್ಮನೆಂಟ್ ಆಗಿರುತ್ತೆ, ಯಾವಾಗಲೂ ಇರುತ್ತೆ ಅನ್ನೋ ಥರ. ಇನ್ ಕೇಸ್ ನಾವು ಒಂದೊಂದ್ಸಲ ಹಚ್ಚಕ್ಕಾಗಿಲ್ಲ ಅಂತಂದ್ರೆ ಇದೊಂಥರ ಡೆಕೋರೇಟಿವ್ ಪೀಸ್ ಥರ ಇದು. ಇಲ್ಲಿ ಇದಕ್ಕೆ ಗಮ್ ಇದೆ. ಸೊ ಇದನ್ನು ಹಿಂಗೆ ಟೇರ್ ಮಾಡಿ ಹಿಂಗೆ ಸೈಡಲ್ಲಿ ಆ ಕಡೆ ಈ ಕಡೆ ಅಂಟಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದು 200 ರುಪೀಸ್. 200 ರುಪೀಸ್ ಇದು. ಆ್ಯಂಡ್ ಒನ್ ಮೋರ್, ಇದು ಎಲ್ಲರಿಗೂ ಗೊತ್ತಿರುತ್ತಲ್ವ, ಇದು ಸ್ವಲ್ಪ ದೇವಿ ಮುಖಕ್ಕೆ ಅಲಂಕಾರ ಮಾಡೋಕ್ಕೆ ಬೇಕಾಗುವಂಥ ಎಲ್ಲ ಐಟಮ್ಸ್ ಇದ್ರೊಳಗಡೆ ಇದೆ. ಸೊ ತಿಲಕ, ಮೂಗೊಟ್ಟು, ಕಿವಿದು, ಹುಬ್ಬಿಗೆ ಎಲ್ಲ ಡೆಕೋರೇಟ್ ಮಾಡೋಕ್ಕೆ ಈ ಐಟಮ್ಸ್ ಎಲ್ಲ ಇದರೊಳಗಿತ್ತು. ಲಾಸ್ಟ್ ಟೈಮ್ ನಿಮ್ದು ಇತ್ತು ನನ್ನ ಹತ್ರ, ಬಟ್ ಸ್ಟಿಲ್ ಈ ಸಲ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಇದು ತೊಗೊಂಡ್ಬಂದು. ಆ್ಯಂಡ್ ದ ಪ್ರೈಸ್ ಇಸ್ 150 ರುಪೀಸ್. ಆ್ಯಂಡ್ ಇದೊಂದು ತೋರಣ ತೊಗೊಂಡು ಬಂದಿದ್ದೀನಿ ಮನೆಗೆ ಅಂತ. ಅದೇನೋ ನೋಡ್ತಿದ್ದಂಗೆ ಇಷ್ಟ ಆಗಿಬಿಡುತ್ತೆ ಆಯಿತಾ. ಆ್ಯಂಡ್ ಎಲ್ಲ ಇರುತ್ತೆ ಮನೇಲಿ, ಬಟ್ ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು, ಏನಾದರೂ ಹೊಸ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋದ ವರ್ಷ ಹಾಕಿದೆ ಹಾಕಬೇಕಾ ಅಂತ ಹೇಳ್ಬಿಟ್ಟು ಮತ್ತೇನಾದರೂ ಒಂದು ಕಣ್ಣು ಹೋಗಿಬಿಡುತ್ತೆ ಅದ್ರ ಮೇಲೆ ಅಲ್ಲ. ಸೊ ಒಂದಿರಲಿ ಅಂತ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದರಲ್ಲಿ ಗ್ರೀನ್ ಕಲರ್ ಕೂಡ ಇತ್ತು, ನನ್ನ ಹತ್ರ ಆಲ್ರೆಡಿ ಗ್ರೀನ್ ಇದೆ, ಬಟ್ ಈ ಸಲ ಗೋಲ್ಡನ್ ಕಲರಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಸೊ ಈ ತೋರಣ ತೊಗೊಂಡು ಬಂದಿದ್ದೀನಿ. ಇದು ಆಲ್ಮೋಸ್ಟ್ 200 ರುಪೀಸ್ ಅನಿಸುತ್ತೆ. ಆ್ಯಂಡ್ ಇದಿಷ್ಟಾದಮೇಲೆ ಸೊ ಸ್ವಲ್ಪ ಇವಾಗೆಲ್ಲ ಕಲಂಕಾರಿ ಬ್ಲೌಸ್ ಪೀಸಸ್ ಟ್ರೆಂಡಲ್ಲಿ ಇದ್ದಾವಲ್ವಾ. ಸೊ ಆ ಕಲಂಕಾರಿ ಅಥವಾ ವೆಲ್ವೆಟ್ ಬ್ಲೌಸ್ ಪೀಸ್ನ ಬಂದವ್ರಿಗೆಲ್ಲ ಕೊಡೋಕ್ಕೆ ಅಂತ ತೊಗೊಂಡು ಬರೋಕ್ಕೆ ಹೋಗಿದೆ. ಸೊ ಈ ಥರ ಒಂದಿಷ್ಟು ವೆಲ್ವೆಟ್ ಬ್ಲೌಸ್ ಪೀಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ಇದು ಸ್ವಲ್ಪ ವೆಲ್ವೆಟ್ ಬ್ಲೌಸ್ ಪೀಸ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಎಕ್ಸ್ಪೆನ್ಸಿವ್ ಇರುತ್ತೆ. 1 ಪೀಸ್ಗೆ 150, 180 ತನಕ ಇರುತ್ತೆ. ಆ್ಯಂಡ್ ಕಲಂಕಾರಿ ನನಗೆ ಅನ್ಫಾರ್ಚುನೇಟ್ಲಿ ಸಿಗಲಿಲ್ಲ. ಸೊ ಈ ಥರ ಸ್ವಲ್ಪ ಸಿಲ್ಕ್ ಬ್ಲೌಸ್ ಪೀಸಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ಈ ಥರ ಕಾಂಟ್ರಾಸ್ಟ್ ಮಾಡಿ ಎಲ್ಲ ಸ್ಟಿಚ್ ಮಾಡಿಸ್ಕೊಳ್ತಾರಲ್ಲ, ಸೊ ಸ್ಟಿಚ್ ಮಾಡಿಸ್ಕೊಳಕ್ಕೆಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ದ ಮಟೀರಿಯಲ್ ಈಸ್ ಆ್ಯಕ್ಚುಲಿ ಅ ಸಿಲ್ಕ್ ಮಟೀರಿಯಲ್ ಇದು. ಇನ್ನೊಂದೇನಪ್ಪ ಅಂತ ನನಗೆ ಮೇನ್ ಬೇಕಾಗಿದ್ದು ನಾನು ಜಯನಗರಕ್ಕೆ ಹೋಗಿದ್ದಂತ ಅಂದರೆ, ಸೊ ನನಗೆ ಸ್ವಲ್ಪ ರಿಟರ್ನ್ ಗಿಫ್ಟ್ಸಿಗೆ ಏನಾದರೂ ಐಟಮ್ಸ್ ಬೇಕಿತ್ತು, ಅದನ್ನು ಮಿಸ್ ಮಾಡಿಬಿಟ್ಟಿದ್ದೆ ಚಿಕ್ಕಪೇಟೆ ಹೋದಾಗ. ಸೊ ಈ ಸಲ ಇಲ್ಲಿ ಜಯನಗರದಲ್ಲೇ ತೊಗೊಳ್ಳೋಣ ಅಂತ ಹೋಗಿದ್ದೆ. ಸೊ ನಾನು ತೊಗೊಂಡಿರೋದು ಈ ಥರ
ಬ್ಯಾಂಗಲ್ಸ್ ಬಾಕ್ಸ್ ಅಂತ ಹೇಳ್ತೀವಲ್ಲ, ಬ್ಯಾಂಗಲ್ಸ್ ಬಾಕ್ಸ್ ತೊಗೊಂಡಿದ್ದೀನಿ ರಿಟರ್ನ್ ಗಿಫ್ಟ್ಸಿಗೆ. ಚೆನ್ನಾಗಿದೆ. ಇಲ್ಲಿ ಫುಲ್ ಒಳಗಡೆ ಎಲ್ಲ ಮಟೀರಿಯಲ್ ತುಂಬ ಚೆನ್ನಾಗಿದೆ, ವೆಲ್ವೆಟಲ್ಲಿದೆ. ಸೊ ಈ ಥರ ಒಂದಿಷ್ಟು ನನಗೆ ರಿಟರ್ನ್ಗೆ ಗಿಫ್ಟ್ಸಿಗೆ ಬೇಕಾಗಿತ್ತು ಅಂತ ತೊಗೊಂಡು ಬಂದೀನಿ. ಇದರಲ್ಲಿ ಬ್ಯಾಂಗಲ್ಸ್ ಹಾಕಿಟ್ಕೋಬೋದು, ಸಣ್ಣ ಸಣ್ಣ ಮೂಗ್ಬಟ್ಟಾಗಿರ್ಬೋದು, ಕಿವಿರಿಂಗ್ ಆಗಿರ್ಬೋದು, ಏನಾದರೂ ಇಟ್ಕೊಂಡು ನಾವು ಊರಿಂದ ಊರಿಗೆ ಹೋಗೋಕ್ಕೆಲ್ಲ ಕ್ಯಾರಿ ಮಾಡೋಕ್ಕಾಗಲಿ, ಒಂದು ಪಿನ್ಸ್ ಆಗಿರಲಿ, ಹೇರ್ ಪಿನ್ಸ್ ಆಗಿರಲಿ, ಆ ಥರ ಈ ಥರ ಸ್ಟೋರೇಜ್ ಬಾಕ್ಸಸ್ ಹೆಣ್ಮಕ್ಳಿಗೆ ತುಂಬ ಯೂಸ್ ಆಗುತ್ತಲ್ಲ. ಸೊ ಈ ಥರದ್ದು ಕೊಟ್ಟರೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರದ್ದು ಪ್ಲ್ಯಾನ್ ಮಾಡಿದ್ದೀನಿ ಈ ಸಲ. ಸೊ ಇದಿಷ್ಟು ಬೇಕಾಗಿತ್ತು ಅಂತ ಜಯನಗರಕ್ಕೆ ಹೋಗಿದ್ದೆ. ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಜಯನಗರ ಸ್ವಲ್ಪ ಕಂಪ್ಯಾರಿಟಿವ್ಲಿ ಜಾಸ್ತಿ ಇರುತ್ತೆ ಪ್ರೈಸಸ್. ಸೊ ಬಟ್ ಯಾ, ಯು ವಿಲ್ ಗೆಟ್ ಎವ್ರಿಥಿಂಗ್ ಅಟ್ ಒನ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಚಿಕ್ಕಪೇಟೆ ಹೋಗೋಕ್ಕಾಗೋದಿಲ್ಲ ಅನ್ನೋರು, ಜಯನಗರ ನಿಯರ್ ಇದ್ದೀವಿ ಅಲ್ಲೇ ಹೋಗ್ಬಿಡೋಣ ಅನ್ನೋರು ಡೆಫಿನೆಟ್ಲಿ ಹೋಗ್ಬೋದು, ಶಾಪ್ ಮಾಡ್ಬೋದು ಅಂತ ನನ್ನ ಆನೆಸ್ಟ್ ಫೀಡ್ಬ್ಯಾಕ್ ಆಗಿರುತ್ತೆ. ಸೊ ಬನ್ನಿ ಇವಾಗ ನೆಕ್ಸ್ಟು ಮತ್ತೇನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಮ್ಮ ಜೊತೆ, ಅಕ್ಕ ಜೊತೆ, ಅದೆಲ್ಲದನ್ನು ಈ ವಿಡಿಯೋದಲ್ಲೇ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ದೊಡ್ಡದಾಗಲ್ಲ ಕರೆಕ್ಟ್ ವೆಲ್ಕಮ್ ಬ್ಯಾಕ್. ಇವತ್ತು ಹೋಲ್ ಡೇ ಒಂಥರ ಶಾಪಿಂಗ್ ಡೇ ಆಗಿತ್ತು. ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ಈಗ ನಮ್ಮ ಅಪ್ಪಂಗೂ ತೋರಿಸ್ಬೇಕು, ಹಾಗೆ ನಿಮ್ಮ ಜೊತೆನೂ ಎಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ ಏನೇನು ತೊಗೊಂಡು ಬಂದಿದ್ದೀವಿ ಅಂತ. ನಮ್ಮ ಅಮ್ಮಂಗೆ ಹೇಳಿದ್ರಲ್ಲ ಅವರು ಹೋಗುವಾಗ ವರಮಹಾಲಕ್ಷ್ಮಿಗೆ ಹಬ್ಬಕ್ಕೆ ಸೀರೆ ಬೇಕು ಅಂತ. ಸೊ ಅವರಿಗೋಸ್ಕರ ಸೀರೆ ಶಾಪಿಂಗ್ ಅಂತ ಹೋಗಿದ್ವಿ. ಅವರು ಯೂಶ್ವಲಿ ರೇಷ್ಮೆ ಸೀರೆನೇ ತಗೊಳ್ತಾ ಇರ್ತಾರೆ ಪ್ರತಿ ವರ್ಷ. ಬಟ್ ಇವಾಗ ಏನು ಹೇಳ್ತಾ ಇದ್ರು, ಸುಮ್ಮನೆ ತಗೊಂಡು ಮನೇಲಿ ಇಡೋದೇ ಆಗುತ್ತೆ, ನನಗೆ ಅದಕ್ಕೆ ಸ್ವಲ್ಪ ರೆಗ್ಯುಲರಾಗಿ ವೇರ್ ಮಾಡೋ ಥರ ಆ ಥರ ಸೀರೆ ನೋಡೋಣ ಅಂತ ಹೇಳಿದ್ರು. ಸೊ ಅದಕ್ಕೆ ಚೆನ್ನಾಗೂ ಕಾಣಿಸ್ಬೇಕು, ಅವರಿಗೆ ಏನದು ಡೈಲಿ ಯೂಸ್ ಮಾಡೋ ಥರನೂ ಇರಬೇಕು, ಕಂಫರ್ಟಬಲ್ ಆಗಿರಬೇಕು ಅಂತ ನೋಡ್ಬಿಟ್ಟು ಅವ್ರು ಇಷ್ಟಪಟ್ಟಿರೋಂಥದ್ದೇ ತೊಗೊಂಡು ಬಂದಿದ್ದೀವಿ. ದಿಸ್ ಬಾರ್ಡರ್ ಇದೆ, ಸೊ ದೇವ್ರಿಗೆ ಗುಡ್ಸಿದ್ರೆ ಗ್ರ್ಯಾಂಡಾಗಿ ಕಾಣುತ್ತೆ. ಎಸ್, ಮಟೀರಿಯಲ್ ಸಾಫ್ಟ್ ಇದೆ, ಲೈಟ್ ವೆಯ್ಟ್ ಇದೆ, ತುಂಬ ಬ್ರೀದಬಲ್ ಮಟೀರಿಯಲ್, ಈಸಿ ಅಲ್ಲ, ಯಾರು ಬೇಕಾದ್ರೂ ಉಡ್ಬೋದು, ನಾವು ಉಟ್ಕೋಬೋದು ಹಂಗಿದೆ. ಆ್ಯಂಡ್ ಏನು ಹೆವಿ ಅನ್ಸೋದಿಲ್ಲ, ಲೈಟ್ ವೆಯ್ಟ್ ಕ್ಯಾರಿ ಮಾಡೋಕ್ಕೆ ತುಂಬ ಈಸಿಯಾಗಿದೆ. ಫುಲ್ ಸ್ಯಾರಿ ಹೀಗೆ ಇದೆಲ್ಲ, ಫುಲ್ ಸ್ಯಾರಿ ಚೆಕ್ಸ್. ಓಕೆ, ಇದು ಬಾರ್ಡರ್, ಪಲ್ಲು. ಓಕೆ, ಪಲ್ಲು ಇದೆ. ನಮ್ಮಮ್ಮಂಗೊಂದು ಫೈನಲಿ ಇಷ್ಟ ಆಯಿತು, ಅವ್ರು ಇಷ್ಟ ಆದರೆ ಚೆನ್ನಾಗಿದೆ ಅಂತಾರೆ. ಇದು ಮಂಗಳಗೌರಿಗೆ ಅಂತ ತೊಗೊಂಡು ಬಂದಿದ್ದೀವಿ. ಕಾನ್ಸೆಪ್ಟ್ ಚೆನ್ನಾಗಿದೆ, ಅದೇ ಮಧ್ಯೆ ಸ್ಕ್ವೇರ್ ಡಿಸೈನ್ಸ್ ಇದೆ, ಸ್ಟ್ರೈಪ್ಸ್ ಇದೆ. ಬಾರ್ಡರಲ್ಲೂ ಸೇಮ್ ಡಿಸೈನ್ ಕಂಟಿನ್ಯೂ ಆಗಿದೆ. ಫುಲ್ ಒಂದು ಲೈನ್. ನಮಗೆ ಇನ್ನೊಂದು ಫಂಕ್ಷನ್ ಬರುತ್ತೆ ಅದ್ರ ಜೊತೆಲೆ, ಯೂಶ್ವಲಿ ಅದು ಅಕ್ಕನ ಮಗಂದು ಬರ್ತಡೇ ಇರುತ್ತೆ, ಯಾವಾಗಲೂ ಅದೇ ಟೈಮಲ್ಲೇ ಬರುತ್ತೆ. ಈ ಸಲ ಅಂತೂ ವರಮಹಾಲಕ್ಷ್ಮಿ ನೆಕ್ಸ್ಟ್ ದಿನಾನೇ ಬಂದಿದೆ. ಸೊ ಹೆಂಗೂ ಇದಕ್ಕೆ ಶಾಪಿಂಗ್ ಹೋಗಿದ್ವಲ್ಲ, ಅದಕ್ಕೂ ಸ್ವಲ್ಪ ಏನೇನು ಬೇಕು ಎಲ್ಲ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೋಗಿದ್ವಿ. ಎಸ್, ದಿಸ್ ಇಸ್ ಫಾರ್ ಅವರ್ ಹೀರೋ ಬರ್ತ್ಡೇ ಡ್ರೆಸ್. ಇದು ಚೈನೀಸ್ ಕಾಲರ್ ಬ್ಲೇಸರ್, ಇದು ಟೀಲ್ ಗ್ರೀನ್ ಕಲರ್ ಪ್ಯಾಂಟ್ ಇದೆ. ಹೀರೋ ಥರನೇ ಕಾಣಿಸ್ತಾನೆ ಹಾಕ್ಕೊಂಡಾಗ. ಎತ್ನಿಕ್ ಇರಲಿ ಆ್ಯಂಡ್ ಒಂದು ಈ ಥರ ಫಾರ್ಮಲ್ ಇರಲಿ ಅಂತ
2 ತೊಗೊಂಡಿದ್ದಾಳೆ. ಇದು ಎಥ್ನಿಕ್ ಆಗಿದೆ, ಕುರ್ತಾ ತೊಗೊಂಡಿದ್ದಾಳೆ, ಎಥ್ನಿಕ್ ಕುರ್ತಾ, ನಾರ್ತ್ ಈಸ್ಟ್ ಸ್ಟೈಲಲ್ಲಿದ್ದಾಳೆ ಇದು.